ಇನ್ನು ಗುಲ್ಬರ್ಗ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದಂತ ಅಕ್ರಮ ಅಂಗಡಿಗಳನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಕಲಬುರಗಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಭಾರೀ ಪೊಲೀಸ್ ಭದ್ರತೆಯಲ್ಲಿ ನೆಲಸಮವನ್ನಗೊಳಿಸಿದ್ದಾರೆ. ನಗರದ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಅಂಗಡಿಕಾರರು 2009ರಿಂದ ತಮ್ಮ ಅಂಗಡಿಗಳನ್ನು ಸ್ಥಾಪಿಸಿದ್ರು ಮತ್ತು ನೋಟಿಸ್ ನೀಡಿದ ನಂತರ ಕೂಡ ತಮ್ಮ ಅಂಗಡಿಗಳನ್ನ ಖಾಲಿ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಜಮೀನಿನ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಿದ್ದು ಈಗ ನ್ಯಾಯಾಲಯವು ಶ್ರೀ ಶರಣ ಬಸವೇಶ್ವರ ಟ್ರಸ್ಟ್ ಪರವಾಗಿ ಆದೇಶಗಳನ್ನ ನೀಡಿದೆ ಮತ್ತು ಈ ಅಂಗಡಿಗಳನ್ನ ಖಾಲಿ ಮಾಡುವಂತೆ ಹೇಳಿದೆ. ಇಂದು ಬೆಳಗ್ಗೆ ಕಲಬುರಗಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಅಂಗಡಿಗಳನ್ನ 3 ಜೆಸಿಬಿಗಳೊಂದಿಗೆ ನೆಲಸಮಗೊಳಿಸಿದ್ರು. ಇನ್ನು ನೆಲಸಮ ಕಾರ್ಯಾಚರಣೆಯನ್ನ ಪ್ರಾರಂಭದ ವೇಳೆ ಯಾವುದೇ ರೀತಿಯ ಅವ್ಯವಸ್ಥೆಯನ್ನ ತಡೆಯಲು ಕಟ್ಟುನಿಟ್ಟಿನ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇಡೀ ಕಾರ್ಯಾಚರಣೆಯ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲು ಬೆಳಗ್ಗೆ 8 ಗಂಟೆಯಿಂದ ದೇವಾಲಯದ ಬಳಿ 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಇದೇ ವೇಳೆ ಅನೇಕರು ಕೂಡ ಆ ಸ್ಥಳಕ್ಕೆ ತಲುಪಿ ಕಾರ್ಯಾಚರಣೆಯ ಸಮಯದಲ್ಲಿ ಕೂಡ ಎಲ್ಲರೂ ಮೌನವಾಗಿದ್ರು.